Hi students, very good morning. My name is Manjunath, lecturer, the Golden Youth College, Chikballapur. Alright, dear students, previous class ಅಲ್ಲಿ ನಾವು ಇಂಟ್ರೊಡಕ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಅಂತಂದ್ರೆ 9th and 10th ಅಲ್ಲಿ ವಾಟ್ ಇಸ್ ಎಕನಾಮಿಕ್ಸ್ ಬಗ್ಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಡಿಸ್ಕಷನ್ ಮಾಡಿದ್ದೀವಿ. ಟುಡೇ ಅಂತಂದ್ರೆ ಫಸ್ಟ್ PUC ಅಲ್ಲಿ ಎಕನಾಮಿಕ್ಸ್ ಅನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ವಿಡಿಯೋವನ್ನು ಬ್ರೀಫ್ ಆಗಿ ಒಂದು ಡಿಸ್ಕಷನ್ ಮಾಡ್ತೀವಿ. ಈ ಒಂದು ಫಸ್ಟ್ PU ಎಕನಾಮಿಕ್ಸ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಫಸ್ಟ್ ನಾವು ಡಿಸ್ಕಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ 2 ಪಾರ್ಟ್ಸ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಪಾರ್ಟ್ ಬಂದು ಪಾರ್ಟ್ ಎ ಅಂತ ಹೇಳಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಹೇಳಿ. ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ನಾವು ಯಾವ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಈಗ ಸಪೋಸ್ ಇಂಟ್ರೊಡಕ್ಷನ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ಇಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸಮ್ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಅದರ ಜೊತೆಗೆ ಏನಾಗ್ತಿರ್ತೀವಿ ಅಂತಂದ್ರೆ ಈಗ ಸಪೋಸ್ ಯಾವ ರೀತಿ ಒಂದು ಅವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತೇಳಿ ಯಾವ ರೀತಿ ಒಂದು ಅವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಪಾರ್ಟ್ ಬಿ ಬಂದ್ಬಿಟ್ಟು ಇಂಡಿಯನ್ ಎಕಾನಮಿ ಅಂತಂದ್ರೆ ಪಾರ್ಟ್ ಎ ಬಂದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ಪಾರ್ಟ್ ಬಿ ಬಂದ್ಬಿಟ್ಟು ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆ ಅಂತಂದ್ರೆ ಸಿನ್ಸ್ 1950 ಇಂದ ಹಿಡಿದು 1991 ಎಕನಾಮಿಕ್ಸ್ ಅಂತಂದ್ರೆ ನ್ಯೂ ಎಕನಾಮಿಕ್ಸ್ ಪಾಲಿಸಿ ಅಂತಂದ್ರೆ NEP ಅಂತ ಹೇಳಿ ನಾವು ಇಂಡಿಕೇಟ್ ಮಾಡ್ತೀವಿ. ವಾಟ್ ಇಸ್ ದ ಅಬ್ಸರ್ವೇಷನ್ ಆಫ್ NEP ಅಂತಂದ್ರೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಹೇಳಿ. ನ್ಯೂ ಎಕನಾಮಿಕ್ ಪಾಲಿಸಿ ಹೊಸ ಆರ್ಥಿಕ ನೀತಿ ಅಂತಂದ್ರೆ ಒಂದು ಬಿಫೋರ್ ಇಂಡಿಪೆಂಡೆಂಟ್ ಯಾವ ರೀತಿ ಇತ್ತು ಎಕಾನಮಿ ಇಂಡಿಯನ್ ಎಕಾನಮಿ ಅಂತೇಳಿ ಆಫ್ಟರ್ ಇಂಡಿಪೆಂಡೆಂಟ್ ಆದ್ಮೇಲೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ. ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಫಸ್ಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಪಾರ್ಟ್ ಎ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಏನಿದೆಯೋ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ನಾವು ಯಾವ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಟುಡೇ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತಂದ್ರೆ ಫಸ್ಟ್ PUC ಎಕನಾಮಿಕ್ಸ್ ಅನ್ನು 2 ಪಾರ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಎಷ್ಟು ಪಾರ್ಟ್ಸ್ ಅಲ್ಲಿ 2 ಪಾರ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಪಾರ್ಟ್ 1 ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ಪಾರ್ಟ್ ಬಿ ಇಂಡಿಯನ್ ಎಕಾನಮಿ ಭಾರತದ ಆರ್ಥಿಕತೆ. ಟುಡೇ ಕ್ಲಾಸ್ ಅಲ್ಲಿ ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಏನಿದೆಯೋ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಬಗ್ಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಪಾರ್ಟ್ ಎ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಯಾವುದು ಇಂಟ್ರೊಡಕ್ಷನ್ ಪೀಠಿಕೆ. ಇಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಅಡಮ್ ಸ್ಮಿತ್ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರಂತ ನಾವು ಕರಿತೀವಿ ಅಂತಂದ್ರೆ ಅಡಮ್ ಸ್ಮಿತ್ ರವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ನೆಕ್ಸ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ The meaning of economics ಅಂತಂದ್ರೆ the study of man in the ordinary business of life. is called a economics. ಅಂತಂದ್ರೆ ಈ ಒಂದು ಸೆಂಟೆನ್ಸ್ ಅನ್ನು ಯಾರು ಹೇಳಿದ್ರು ಅಂತಂದ್ರೆ one of the modern economist ಅಂತಂದ್ರೆ ಇಲ್ಲಿ ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ನಾವು ಕರಿತೀವಿ ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅಂತಂದ್ರೆ ಇವತ್ತು ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಇಲ್ಲಿ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ economics is the study of man in the ordinary business life is called a economics ಅಂತಂದ್ರೆ ಅರ್ಥಶಾಸ್ತ್ರ ಅಂತಂದ್ರೆ ಏನು ಅಂತಂದ್ರೆ ಈ ಒಂದು ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾಗಿರುವಂತಹ
ಮಾನವನ ದಿನನಿತ್ಯದ ಅಂತಂದ್ರೆ ಮಾನವನ ದೈನಂದಿನ ಒಂದು ಚಟುವಟಿಕೆಗಳನ್ನ ಕುರಿತು ಅಭ್ಯಾಸಿಸುವಂತ ಒಂದು ವಿಷಯಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಮಾನವನ ದೈನಂದಿನ ವ್ಯವಹಾರಗಳನ್ನ ಕುರಿತು ಅಭ್ಯಾಸಿಸುವಂತಹ ಒಂದು ಶಾಸ್ತ್ರಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಹೇಳಿಕೆಯನ್ನ ಯಾರು ನೀಡಿದ್ದಾರೆ? ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದ್ದಾರೆ. ಈಗ ಗೊತ್ತಾಯ್ತು ನಿಮಗೆಲ್ಲ ಅರ್ಥಶಾಸ್ತ್ರ ಅಂತಂದ್ರೆ ಏನು ಅಂತ ಹೇಳಿ. ನೆಕ್ಸ್ಟ್ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವೇನನ್ನ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಸಮ್ ಕೈಂಡ್ಸ್ ಆಫ್ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಅಂತೀವಿ. ಸಮ್ ಕೈಂಡ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದ್ರೆ ಇಲ್ಲಿ ಕೆಲವು ಆರ್ಥಿಕ ಚಟುವಟಿಕೆಗಳು ಇಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಎಷ್ಟು ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ 3 ಪಾರ್ಟ್ಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅಂತಂದ್ರೆ 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಫಸ್ಟ್ ಯಾವುದು? ಕನ್ಸಂಪ್ಷನ್ ಅಂತೇಳಿ. ಸೆಕೆಂಡ್ ಒನ್ ಇಸ್ ಪ್ರೊಡಕ್ಷನ್, ಥರ್ಡ್ ಒನ್ ಇಸ್ ಡಿಸ್ಟ್ರಿಬ್ಯೂಷನ್. ದೋಸ್ ಆರ್ ಏನಾಗಿರುತ್ತೆ ಅಂತಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳು. ಕನ್ಸಂಪ್ಷನ್ ಮೀನ್ಸ್ ಅನುಭೋಗ, ಪ್ರೊಡಕ್ಷನ್ ಮೀನ್ಸ್ ಉತ್ಪಾದನೆ, ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಿತರಣೆ. ಇಲ್ಲಿ ಕನ್ಸಂಪ್ಷನ್ ಪರ್ಪಸ್ ಆಗಿ ಏನನ್ನ ಮಾಡ್ತಾರೆ ಅಂತಂದ್ರೆ ಕನ್ಸ್ಯೂಮರ್ಸ್ ಅನ್ನ ಕನ್ಸಂಪ್ಷನ್ ಪರ್ಪಸ್ ಆಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಪ್ರೊಡಕ್ಷನ್ ಅಂತಂದ್ರೆ ಏನ್ ಕನ್ಸಂಪ್ಷನ್ ಪರ್ಪಸ್ ಆಗಿ ಅವೈಲಬಿಲಿಟಿ ಇರುತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಒಂದು ಕೈಂಡ್ ಆಫ್ ಫರ್ಮ್ ಆಗ್ಬೋದು, ಇಂಡಸ್ಟ್ರಿ ಆಗ್ಬೋದು, ಏನಾಗುತ್ತೆ ಅಂತಂದ್ರೆ ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಏನ್ ಪ್ರೊಡಕ್ಷನ್ ಆಗುತ್ತೋ ಪ್ರೊಡಕ್ಷನ್ ಆದಂತ ಒಂದು ಗೂಡ್ಸ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಸೆಲ್ಲರ್ಸ್ ಅನ್ನ ಎಕ್ಸಾಂಪಲ್ ನಾವು ತಗೊಳ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ಸ್ ಅಲ್ಲಿ ಯಾವ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಕನ್ಸ್ಯೂಮರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ? ಕನ್ಸ್ಯೂಮರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಅನುಭೋಗಿ ಅಂತ ಯಾರು ನಾವು ಕರಿತೀವಿ ಅಂತಂದ್ರೆ when you buy the goods you are called a consumer ಅಂತಂದ್ರೆ ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ಏನಂತ ನಾವು ಕರಿತೀವಿ? ಅನುಭೋಗಿಗಳು ಅಂತ ನಾವು ಕರಿತೀವಿ. ಅಂತಂದ್ರೆ ಸಮ್ ಕೈಂಡ್ಸ್ ಆಫ್ ಗೂಡ್ಸ್ ಅನ್ನ ಏನಕ್ಕಾಗಿ ಒಂದು ಬೈ ಮಾಡ್ತೀವಿ ಅಂತಂದ್ರೆ ಒಂದು ಯಾವುದೇ ರೀತಿಯಾದ ಆರ್ಡಿನರಿ ಒಂದು ಲೈಫ್ ಅಲ್ಲಿ ಡೈಲಿ ಲೈಫ್ ಅಲ್ಲಿ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಒಂದು ಕನ್ಸ್ಯೂಮರ್ ಅನ್ನೋ ಒಂದು ಪರ್ಪಸ್ ಇಂದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೈ ಮಾಡ್ತಾ ಇರ್ತೀವಿ. ಅಂತಂದ್ರೆ when you buy the goods it's called a consumer. What is the meaning of consumer? When you buy the goods you are called a consumer. ಅಂತಂದ್ರೆ ಈ ಗ್ರಾಹಕ ಅಥವಾ ಅನುಭೋಗಿ ಅಂತಂದ ಯಾರು ನಾವು ಕರಿತೀವಿ ಅಂತಂದ್ರೆ ಅಥವಾ ಅನುಭೋಗಿ ಅಂತಂದ್ರೆ ಯಾರು? ನೀವು ಸರಕುಗಳನ್ನ ಖರೀದಿಸಿದಂತ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಒಂದು ಅನುಭೋಗಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ನಮ್ಗೆ ಏನಾಗಿರುತ್ತೆ ಅಂತಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಲ್ಲರ್ ಅಂತಂದ್ರೆ ಗ್ರಾಹಕ ಅಥವಾ ಮಾರಾಟಗಾರ. ಸೆಲ್ಲರ್ ಮೀನ್ಸ್ ಗ್ರಾಹಕ ಅಥವಾ ಮಾರಾಟಗಾರ. ಇಲ್ಲಿ when you sell the goods to make a profit for yourself it's called a seller. When you sell goods to make a profit for yourself you are called a seller. ಅಂತಂದ್ರೆ ನೀವು ಸರಕುಗಳನ್ನ ಮಾರಾಟ ಮಾಡಿದಂತ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಏನಂತ ನಾವು ಕರಿತೀವಿ? ಮಾರಾಟಗಾರ ಅಂತ ಹೇಳಿ ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಮಾರಾಟಗಾರ ಅಂತ ಹೇಳಿ ನಾವು ಕರಿತೀವಿ. ಏನಕ್ಕಾಗಿ ಸರಕುಗಳನ್ನ ಮಾರಾಟ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್, ಮೇಕ್ ಎ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್ ಅಂತಂದ್ರೆ ಆದಾಯವನ್ನ ಗಳಿಸುವಂತಹ ಉದ್ದೇಶದಿಂದ ಸರಕುಗಳನ್ನ ಮಾರಾಟ ಮಾಡ್ತಾರೆ. ಈಗ ಸಪೋಸ್ ನಿಮ್ಗೆ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಸ್ಟೋರ್ ಇಟ್ಕೊಂಡಂತ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಈಗ ಸಪೋಸ್ ಒಂದು ಯಾವುದೇ ಒಂದು ಫಾರ್ಮ್ ಇಂದ ರಿಟೇಲ್ ಇಂದ ನೀವೇನ್ ಮಾಡ್ತೀರಾ? ಗೂಡ್ಸ್ ಅನ್ನ ಒಂದು ಪರ್ಚೇಸ್ ಮಾಡ್ತೀರಾ. ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿ ಕನ್ಸ್ಯೂಮರ್ ಗೆ ಸೇಲ್ ಮಾಡ್ತೀರಾ. ಏನ್ ಪರ್ಪಸ್ ಇಂದ ಸೇಲ್ ಮಾಡ್ತೀರಾ? ಒಂದು ಪ್ರಾಫಿಟ್ ಅನ್ನ ಅರ್ನ್ ಮಾಡುವಂತ ಒಂದು ಇದರಿಂದ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಮಾರಾಟ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಒನ್ who is the producer ಅಂತಂದ್ರೆ ಇಲ್ಲಿ ಯಾವ ಉತ್ಪಾದಕ ಅಂತ ಹೇಳಿ ನಾವು ಯಾರು ಕರಿತೀವಿ ಅಂತ ಹೇಳಿ ಉತ್ಪಾದಕ ಅಂತ ಹೇಳಿ ನಾವು ಯಾರು ಕರಿತೀವಿ ಅಂತಂದ್ರೆ when you produce the goods you are called a producer. ಉತ್ಪಾದಕ ಅಂತಂದ್ರೆ ನೀವು ಸರಕುಗಳನ್ನ ಉತ್ಪಾದಿಸಿ
ಉತ್ಪಾದಿಸಿದಾಗ ನೀವು ಸರಕುಗಳನ್ನ ಉತ್ಪಾದಿಸಿದಂತ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಉತ್ಪಾದಕ ಅಂತ ಹೇಳಿ ನಾವು ಕರಿತೀವಿ. ಈಗ ಅರ್ಥ ಆಯ್ತಾ ನಿಮ್ಗೆ? ಈಗ ಅನುಭೋಗಿ ಅಂತಂದ್ರೆ ಯಾರು, ನೆಕ್ಸ್ಟ್ ಅದ್ರ ಜೊತೆಗೆ ಮಾರಾಟಗಾರ ಅಂತಂದ್ರೆ ಯಾರು, ನೆಕ್ಸ್ಟ್ ಅದ್ರ ಜೊತೆಗೆ ಉತ್ಪಾದಕ ಅಂತಂದ್ರೆ ಯಾರು ಅಂತೀವಿ ನೋಡಿ. ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಇದರಲ್ಲಿ. ಯಾಕೆ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಅಂತಂದ್ರೆ when you buy the goods you are called a consumer ಅಂದ್ರೆ ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ನಾವೇನಂತ ಕರಿತೀವಿ, ಅನುಭೋಗಿಗಳು ಅಂತ ಹೇಳಿ ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಅನುಭೋಗಿಗಳು ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ when you sell goods to make a profit for yourself you are called a seller ಅಂತಂದ್ರೆ ನೀವು ಸರಕುಗಳನ್ನ ಆದಾಯ ಗಳಿಸುವ ಉದ್ದೇಶದಿಂದ ಮಾರಾಟ ಮಾಡುವಂತಹ ಒಂದು ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ? ಮಾರಾಟಗಾರ ಅಂತ ನಾವು ಕರಿತೀವಿ. ನೀವು ಸರಕುಗಳನ್ನ ಮಾರಾಟ ಎಂತಾಗಿ ಮಾರಾಟ ಮಾಡ್ತೀರಾ? ಆ ಇನ್ಕಮ್ ಅನ್ನ ಅರ್ನ್ ಮಾಡುವಂತ ಒಂದು ಪರ್ಪಸ್ ಇಂದ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಸೇಲ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ when you produce the goods you are called a producer. when you produce the goods ಅಂತಂದ್ರೆ producer. ನೀವು ಸರಕುಗಳನ್ನ ಉತ್ಪಾದಿಸಿದಾಗ ನಿಮ್ಮನ್ನ ಏನಂತ ನಾವು ಕರಿತೀವಿ? ಉತ್ಪಾದಕ ಅಂತ ಹೇಳಿ ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಸಹ ಏನಾಗ್ತಾ ಇರ್ತದೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಏನ್ ಬರುತ್ತೋ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಅನ್ನ ನಾವು ಮಾಡ್ತೀವಿ. ಇದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಸ್ಕೇರ್ಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸ್ಕೇರ್ಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಕೊರತೆ ಏನಕ್ಕೆ ಒಂದು ಅರೈಸ್ ಆಗುತ್ತೆ ಅಂತಂದ್ರೆ ಸ್ಕೇರ್ಸಿಟಿ ಅನ್ನೋದು ಒಂದು ಕಂಟ್ರಿ ಒಂದು ಎಕಾನಮಿಯಲ್ಲಿ ಏನಕ್ಕಾಗಿ ಅರೈಸ್ ಆಗುತ್ತೆ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಒಂದು ಕಾನ್ಸೆಪ್ಟ್ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಅರ್ಥಶಾಸ್ತ್ರದ ಒಂದು ಪ್ರಾಮುಖ್ಯತೆ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಬಿಟ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ ಅರೇಸ್ ಆಗಂತ ಒಂದು ಕ್ವೆಶ್ಚನ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಅಂತಂದ್ರೆ ಎಕನಾಮಿಕ್ಸ್ ಏನಿದೆ ನೀವು ಫಸ್ಟ್ PUC ಅಲ್ಲಿ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಎಷ್ಟು ಪಾರ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ? 2 ಪಾರ್ಟ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಪಾರ್ಟ್ ಎ ಬಂದು ಯಾವುದು? ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ. ನೆಕ್ಸ್ಟ್ ಪಾರ್ಟ್ ಬಿ ಯಾವ್ದಾಗಿರುತ್ತೆ? ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆ. ಸಿನ್ಸ್ 1952 ಸಿನ್ಸ್ 1991 ವರೆಗೂ ಸಹಾಯ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಅದರ ಜೊತೆಗೆ ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್. ಪಾರ್ಟ್ ಎ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಫಸ್ಟ್ ಒಂದು ಕಾನ್ಸೆಪ್ಟ್ ಯಾವ್ದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಹೂ ಇಸ್ ಫಾದರ್ ಆಫ್ ಎಕನಾಮಿಕ್ಸ್. ಯಾರು ಅರ್ಥಶಾಸ್ತ್ರದ ಪಿತಾಮಹ? ಅಡಮ್ ಸ್ಮಿತ್ ಫಾದರ್ ಆಫ್ ದ ಎಕನಾಮಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಡಮ್ ಸ್ಮಿತ್ ಅನ್ನ ಏನಂತ ಕರಿತೀವಿ? ಫಾದರ್ ಆಫ್ ದ ಎಕನಾಮಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಅದರ ಜೊತೆಗೆ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕನಾಮಿಕ್ಸ್? ವಾಟ್ ಈಸ್ ಮೀನಿಂಗ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್ ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತಂದ್ರೆ ಮಾನವನ ದೈನಂದಿನ ವ್ಯವಹಾರಗಳನ್ನ ಕುರಿತು ಅಭ್ಯಾಸಿಸುವಂತ ಒಂದು ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ. ಯಾರ ಪ್ರಕಾರ? ಅದು ನವಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ನಾವೇನ್ ಮಾಡ್ತೀವಿ ಅಂತಂದ್ರೆ ಅರ್ಥಶಾಸ್ತ್ರವನ್ನ ವ್ಯಾಖ್ಯಾನ ನೀಡ್ತೀವಿ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಕನಾಮಿಕ್ಸ್ ಆಕ್ಟಿವಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ? some kinds of economics activities ಅಂತಂದ್ರೆ ಕೆಲವು ಆರ್ಥಿಕ ಚಟುವಟಿಕೆಗಳು. ಯಾವ್ಯಾವ ಬರುತ್ತೆ ಆರ್ಥಿಕ ಚಟುವಟಿಕೆಗಳು? ಕನ್ಸಂಪ್ಷನ್ ಮೀನ್ಸ್ ಅನುಭೋಗ, ನೆಕ್ಸ್ಟ್ ಪ್ರೊಡಕ್ಷನ್ ಮೀನ್ಸ್ ಉತ್ಪಾದನೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ವಿತರಣೆ. ನೆಕ್ಸ್ಟ್ ಅದರ ಜೊತೆಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈಗ ಹೂ ಇಸ್ ದ ಕನ್ಸ್ಯೂಮರ್, ಹೂ ಇಸ್ ದ ಸೆಲ್ಲರ್, ಹೂ ಇಸ್ ದ ಪ್ರೊಡ್ಯೂಸರ್. ಇಲ್ಲಿ ಯಾರು ಕನ್ಸ್ಯೂಮರ್ ಅಂತಂದ್ರೆ ಅನುಭೋಗಿ ಅಂತಂದ್ರೆ ಯಾರು? when you buy the goods ನೀವು ಸರಕುಗಳನ್ನ ಖರೀದಿಸಿದಾಗ ನಿಮ್ಮನ್ನ ನಾವೇನಂತ ಕರಿತೀವಿ? ಅನುಭೋಗಿ ಅಂತ ಹೇಳಿ ನಾವು ಕರಿತೀವಿ. when you buy the goods you are called a consumer. Understand? Next, then when you sell goods to make a profit for yourself is called a
ಸೆಲ್ಲರ್. ಮಾರಾಟಗಾರ ಅಂತಂದ್ರೆ ಯಾರು ಅಂತಂದ್ರೆ ನೀವು ಆದಾಯವನ್ನ ಗಳಿಸುವ ಉದ್ದೇಶದಿಂದ ಸರಕುಗಳನ್ನ ಮಾರಾಟ ಮಾಡುವಂತಹ ಒಂದು ವ್ಯಕ್ತಿಯನ್ನ ನಾವೇನು ಕರಿತೀವಿ ಅಂತಂದ್ರೆ ಮಾರಾಟಗಾರ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಹೂ ಇಸ್ ದ ಪ್ರೊಡ್ಯೂಸರ್ ಅಂತಂದ್ರೆ when you produce the goods, ಉತ್ಪಾದಕ. ಪ್ರೊಡ್ಯೂಸರ್ ಮೀನ್ಸ್ ಉತ್ಪಾದಕ. ಯಾರು ಉತ್ಪಾದಕ ಅಂತಂದ್ರೆ when you produce the goods you are called a producer. ನೀವು ಸರಕುಗಳನ್ನ ಉತ್ಪಾದಿಸಿದಾಗ ನಿಮ್ಮನ್ನ ನಾವೇನು ಕರಿತೀವಿ ಪ್ರೊಡ್ಯೂಸರ್ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಸಹ ಏನಾಗಿರುತ್ತೆ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಏನ್ ಮಾಡೋಣ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದು ಕಂಟ್ರಿ ಎಕಾನಮಿಯಲ್ಲಿ ಯಾವ ರೀತಿ ಒಂದು ಅನುಕೂಲ ಆಗಿರುತ್ತೆ, ನೆಕ್ಸ್ಟ್ ಒಂದು ಕಂಟ್ರಿ ಎಕಾನಮಿಯಲ್ಲಿ ಸ್ಕೇರ್ಸಿಟಿ ಅನ್ನೋದು ಯಾವ ರೀತಿ ಒಂದು ಅರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.